ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊರಿಯನ್ ಗೇಮ್ಗೆ ಯುವಕ ಬಲಿಯಾದ್ನ ಅನ್ನೋದು ಸತ್ಯದ ಪ್ರಶ್ನೆಯಾಗಿದೆ. ತನ್ನ ಸಾವಿಗೆ ತಾನೇ ಕಾರಣ ಅಂತ ಸೆಲ್ಫ್ ಮೆಸೇಜ್ ಕೂಡ ಹಾಕಿದ್ದಾರೆ. ನೇಣು ತೆಗೆದುಕೊಂಡು ವಿಕಾಸ್ ನಾಯಕ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕೊರಿಯನ್ ಗೇಮ್ಗೆ ಈ ಯುವಕ ಬಲಿಯಾಗಿರಬಹುದಾ ಅನ್ನೋದು ಸತ್ಯದ ಶಂಕೆ. ಫೆಬ್ರವರಿ 6ರಂದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಬೈಲ್ ಪರಿಶೀಲನೆಯ ಸಂದರ್ಭದಲ್ಲಿ ಆತನ ಮೊಬೈಲ್ನಲ್ಲಿ ಕೊರಿಯನ್ ಗೇಮ್ಸ್ ಇರುವುದು ಪತ್ತೆಯಾಗಿದೆ. ಹೌದು, ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಸೆಲ್ಫ್ ಮೆಸೇಜ್ ಬರೆದುಕೊಂಡಿದ್ದಾನೆ. ಮೊಬೈಲ್ನಲ್ಲಿ ಇದ್ದಂತಹ ಗೇಮ್ಸ್ ನೋಡಿ ಪೊಲೀಸರು ಕೂಡ ಶಾಕ್ಗೆ ಒಳಗಾಗಿದ್ದಾರೆ. ವಿಕಾಸ್ ನಾಯಕ್ ಬಾಳಿ ಬದುಕಬೇಕಿದ್ದ ಯುವಕ, 20 ವರ್ಷ. ಈತನ ಸಾವಿಗೆ ಈತನೇ ಕಾರಣ ಅಂತ ಸೆಲ್ಫ್ ಮೆಸೇಜ್ ಬೇರೆ. ಆದರೆ ಈತನ ಮೊಬೈಲ್ನಲ್ಲಿರುವಂತಹ ಕೆಲವೊಂದು ಡೇಟಾಗಳನ್ನು ಪೊಲೀಸ್ನವರು ತನಿಖೆಗೆ ಒಳಪಡಿಸಿದಾಗ, ಪರಿಶೀಲನೆ ಮಾಡಿದಾಗ ಹಲವು ವಿಚಾರಗಳು ಹೊರಗೆ ಬಂದಿದೆ. ಬಹಳ ಮುಖ್ಯವಾಗಿ ಕೊರಿಯನ್ ಗೇಮ್ಸ್ ಈ ದಿನಗಳಲ್ಲಿ ಆನ್ಲೈನ್ ಅನ್ನೋದು ಯುವ ಸಮೂಹವನ್ನು ಆಪೋಷಣ ತಗೊಳ್ತಾ ಇದೆ. ಇತ್ತೀಚೆಗಷ್ಟೇ 3 ಹೆಣ್ಣು ಮಕ್ಕಳು ಇದೇ ಕೊರಿಯನ್ ಕಲ್ಚರ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ನೀವು ನೆನಪಿಗೆ ಮಾಡ್ಕೊಳ್ಬಹುದು. ಇದೆಲ್ಲದರ ನಡುವೆ ಈಗ ವಿಕಾಸ್ ನಾಯಕ್ ಅನ್ನುವಂತಹ ಮತ್ತೊಬ್ಬ ಯುವಕ ಇದೇ ರೀತಿ ತನ್ನ ಸಾವಿಗೆ ತಾನೇ ಕಾರಣ ಅಂತ ಸೆಲ್ಫ್ ಮೆಸೇಜ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗೂಡ ನೀಡ್ತಾರೆ. ವಿಠಲ್, ವಿಕಾಸ್ ನಾಯಕ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಖಚಿತ ಕಾರಣ ಗೊತ್ತಾಗಿದೆಯಾ? ಆತನ ಮೊಬೈಲ್ನಲ್ಲಿರುವಂತಹ ಡೇಟಾದ ಇನ್ಫಾರ್ಮೇಶನ್ ಏನಿದೆ? ಖಂಡಿತವಾಗಿಯೂ ದಿವ್ಯಾ, ಈಗಾಗಲೇ ಏನು ಫೆಬ್ರವರಿ 6ರಂದು ಆತ್ಮಹತ್ಯೆಗೆ ಚೆನ್ನಾಗಿರ್ತಕ್ಕಂಥ ವಿಕಾಸ್ ಎಂಬ ಯುವಕ ಇದೀಗ ಕೊರಿಯನ್ ಗೇಮ್ಗೆ ಬಲಿಯಾಗಿರ್ತಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಈಗಾಗಲೇ ಏನು ಆತನ ಮೊಬೈಲ್ ಪಾಸ್ವರ್ಡ್ ಅನ್ನು ವಶಕ್ಕೆ ಪಡೆದುಕೊಂಡ ನಂತರ ಈ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಧಾರವಾಡದ ಮಂಗಳಗಟ್ಟಿ ಪ್ಲಾಟ್ ನ ಯುವಕ ಇವನಾಗಿರುವಂತದ್ದು. ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಈ ಗೇಮ್ ಗಳನ್ನ ಆಡ್ತಿದ್ದ ಅನ್ನುವಂತ ಒಂದು ಮಾಹಿತಿ ಇದೀಗ ತನಿಖೆಯಿಂದ ಬರ್ತಿರುವಂತದ್ದು. ಈಗಾಗಲೇ ಪೊಲೀಸರು ಸಹಜ ಆತ್ಮಹತ್ಯೆ ಅಂತ ದೂರನ್ನ ದಾಖಲಿಸಿಕೊಂಡು ಇದೀಗ ಮುಂದಿನ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ದಿವ್ಯಾ, ರೈಟ್, ಆತನ ಕುಟುಂಬಸ್ಥರು ಈ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಕುಟುಂಬಸ್ಥರು ಈಗಾಗಲೇ ಯಾರು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಈಗ ಸಾಕಷ್ಟು ರೀತಿಯ ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನ ಈಗಾಗಲೇ ಮಾಡ್ತಿರುವಂತದ್ದು. ಈ ಯುವಕ ಎಷ್ಟು ದಿನಗಳಿಂದ ಕೊರಿಯನ್ ಗೇಮ್ ಆಡ್ತಿದ್ದ ಮತ್ತು ಯಾವ ಸಂದರ್ಭದಲ್ಲಿ ಆಡ್ತಾ ಇದ್ದ ಅನ್ನುವಂತ ಒಂದು ಮಾಹಿತಿಯನ್ನ ಇದೀಗ ಪೊಲೀಸರು ಕಲೆ ಹಾಕ್ತಿರುವಂತದ್ದು. ದಿವ್ಯಾ, ಎಜುಕೇಶನ್ ಅಲ್ಲಿ ಇವನ ಸ್ಟೇಟಸ್ ಹೆಂಗಿತ್ತು, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಎಜುಕೇಶನ್ ಅಲ್ಲಿ ತನ್ನ ಸ್ಟೇಟಸ್ ನೋಡಿದ್ರೆ PUC ಸೈನ್ಸ್ ಅನ್ನ ಮುಗಿಸಿ ಉನ್ನತ ವ್ಯಾಸಂಗವನ್ನ ಮಾಡ್ತಿದ್ದ ಅನ್ನುವಂತ ಒಂದು ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು. ಇದೀಗ ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಮಯವನ್ನ ಗೇಮ್ ಅನ್ನ ಆಡ್ತಾ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಯುವಕ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಶರಣಾದ ನಂತರ ಆತನ ಮೊಬೈಲ್ ಪಾಸ್ವರ್ಡ್ ಅನ್ನ ಆತ್ಮಹತ್ಯೆಗೆ ಶರಣಾದ ಬಳಿಕ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡ ನಂತರ ಪೊಲೀಸರು ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದ ನಂತರ ಈತ ಕೊರಿಯನ್ ಗೇಮ್ ಮಾಡ್ತಿದ್ದ ಅನ್ನುವಂತ ಒಂದು ಮಾಹಿತಿ ಇದೀಗ ಲಭ್ಯವಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಠಲ್.